ಬಿಗ್ ಫೈನಲ್ಲಿ ಟಾಪ್ ಮೊದಲನೇ ಸ್ಟೋರಿ ನೋಡೋದಾದ್ರೆ ವೀರೇಂದ್ರ ಪಪ್ಪಿ ಅವರಿಗೆ ಇದೀಗ ಜಾಮೀನು ಸಿಕ್ಕಿದೆ. ಚಿತ್ರದುರ್ಗದ MLA ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ ವೀರೇಂದ್ರ ಪಪ್ಪಿಗೆ. ಚಿತ್ರದುರ್ಗದ MLA ವೀರೇಂದ್ರ ಪಪ್ಪಿಗೆ ಇದೀಗ ಜಾಮೀನು ಸಿಕ್ಕಿದೆ. ಇಡಿ ದಾಖಲು ಮಾಡಿದಂತಹ ಪ್ರಕರಣದಲ್ಲಿ ಇದೀಗ ಜಾಮೀನು ಸಿಕ್ಕಿದೆ ಪಪ್ಪಿ ಅವರಿಗೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇದೀಗ ಜಾಮೀನನ್ನ ಮಂಜೂರು ಮಾಡಿದ್ದು, ಅಕ್ರಮ ಬೆಟ್ಟಿಂಗ್ ಕೇಸ್ನಲ್ಲಿ ಇಡಿ ಆಫೀಸರ್ಸ್ಗಳು ಅವರನ್ನ ಹೊರ ರಾಜ್ಯದಲ್ಲಿದ್ರು ಕೂಡ ಬಿಟ್ಟಿರಲಿಲ್ಲ, ಲಾಕ್ ಮಾಡಿದ್ರು. ಚಿತ್ರದುರ್ಗದ MLA ವೀರೇಂದ್ರ ಪಪ್ಪಿಗೆ ಇದೀಗ ಜಾಮೀನು ಸಿಕ್ಕಿದೆ. ಇಡಿ ದಾಖಲು ಮಾಡಿದ ಪ್ರಕರಣದಲ್ಲಿ ಅಕ್ರಮ ಬೆಟ್ಟಿಂಗ್ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇದೀಗ ಜಾಮೀನನ್ನ ಮಂಜೂರು ಮಾಡಿದೆ. ಹೊಸ ವರ್ಷಕ್ಕೆ ನಿಜಕ್ಕೂ ಅದ್ಭುತವಾಗಿ ವೆಲ್ಕಮ್ ಮಾಡ್ಕೊಳ್ಳುವ ಅವಕಾಶ ಅವರಿಗೆ. ಇಲ್ಲಿ ತನಕ ಲಾಕ್ ಆಗಿದ್ರು, ಹಲವು ತಿಂಗಳುಗಳೇ ಆಗಿತ್ತು. ವೀರೇಂದ್ರ ಪಪ್ಪಿ ಅವರ ಕೇಸ್ ನಾವು ಬಹಳ ಹಿಂದಿನಿಂದಲೂ ತಗೊಂಡು ಹೋಗೋದಾದ್ರೆ ನಿಮ್ಗೆಲ್ರಿಗೂ ಶಾಕ್ ಆಗುತ್ತೆ. ಬಾತ್ರೂಮ್ ನಲ್ಲೂ ಕೂಡ ದುಡ್ಡು ಇಟ್ಟಿದ್ರಂತೆ ರೈಡ್ ಮಾಡಿದ ಸಂದರ್ಭದಲ್ಲಿ ಅಂತ ನೋಡಿದ್ರಲ್ಲ, ಅದೇ MLA ಅವರ ಮನೆಗೆ ಇತ್ತೀಚೆಗೂ ಕೂಡ ರೈಡ್ ಮಾಡಲಾಗಿತ್ತು. ಆಮೇಲೆ ಅಕ್ರಮ ಬೆಟ್ಟಿಂಗ್ ದಂಧೆ ವಿಚಾರದಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕೆಸಿನೋಗಳನ್ನ ನಡೆಸ್ತಾರೆ ಅನ್ನುವ ಆರೋಪ ಇತ್ತು. ಕೋಟ್ಯಾಂತರ ರೂಪಾಯಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಆಗಸ್ಟ್ನಲ್ಲಿ ಅವರ ವೀರೇಂದ್ರ ಅವರ ಮನೆ ಮೇಲೆ, ಪಪ್ಪಿ ಅವರ ಮನೆ ಮೇಲೆ ರೈಡ್ ಮಾಡಿದ್ರು. ಇಡೀ ರೈಡ್ ವೇಳೆ 50 kg ಅಕ್ರಮ ಚಿನ್ನದ ಬಿಸ್ಕೆಟ್ಗಳು ಪತ್ತೆಯಾಗಿತ್ತು, ಕ್ರೆಡಿಟ್ ಕಾರ್ಡ್ಗಳು ಪತ್ತೆಯಾಗಿತ್ತು, ಬೇರೆ ವಿದೇಶದ ಕರೆನ್ಸಿಗಳು ಕೂಡ ಪತ್ತೆಯಾಗಿತ್ತು. ಬರೋಬ್ಬರಿ 4 ತಿಂಗಳುಗಳು ಬೇಕಾಯಿತು ಅವರಿಗೆ ಜಾಮೀನು ಸಿಗ್ಲಿಕ್ಕೆ. ಬಿಡುಗಡೆ ಭಾಗ್ಯ ಅಂದ್ರೆ ಈಗ ಟೆಂಪ್ರವರಿಲಿ ಒಂದು ಒಳ್ಳೆ ಬ್ರೀತಿಂಗ್ ಸ್ಪೇಸ್ ಸಿಕ್ಕಿದೆ ಅವರಿಗೆ. ಸೊ ಫೈನಲಿ 2026 ಇನ್ನೇನು ಅಗೇನ್ ಜೈಲಿನಲ್ಲೇ ವೆಲ್ಕಮ್ ಮಾಡ್ಕೊಳ್ಬೇಕಂದ್ರೆ ಇಲ್ಲ ಹೊರಗೆ ಬರ್ತಾ ಇದ್ದಾರೆ. ಇಡಿ ದಾಖಲು ಮಾಡಿದ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ. ಅಕ್ರಮ ಬೆಟ್ಟಿಂಗ್ ಆ್ಯಪ್ಗಳನ್ನ ನಡೆಸ್ತಾ ಇದ್ರು ಅನ್ನುವ ಆರೋಪದ ಮೇರೆಗೆ ಶಾಸಕ ವೀರೇಂದ್ರ ಪಪ್ಪಿ ಅವ್ರನ್ನ ಬೇರೆ ರಾಜ್ಯದಲ್ಲಿ ಅವ್ರನ್ನ ಲಾಕ್ ಮಾಡಿದ್ರು. ಅವತ್ತಿನಿಂದ ಇಲ್ಲಿ ತನಕ ತನಿಖೆ ಅದ್ರ ಪಾಡಿಗೆ ನಡೀತಾ ಇತ್ತು, ಜಾಮೀನು ಸಿಕ್ಕಿರಲಿಲ್ಲ. ಬಟ್ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅವರಿಗೆ ಜಾಮೀನನ್ನ ಕೊಟ್ಟಿದೆ. ಯಾವ ಪ್ರಮುಖ ಅಂಶಗಳು ಅವರಿಗೆ ಸಪೋರ್ಟ್ ಮಾಡಿವೆ ಜಾಮೀನಿನಲ್ಲಿ ಅದನ್ನ ಕೇಳ್ತಾ ಹೋಗೋಣ. ಸದ್ಯಕ್ಕಂತೂ ಸಿಗ್ತಾ ಇರೋ ಅಪ್ಡೇಟ್ ಏನಪ್ಪಾ ಈ ಪ್ರಕರಣದಲ್ಲಿ ಅಂತ ಹೇಳಿದ್ರೆ, ವೀರೇಂದ್ರ ಪಪ್ಪಿ ಅವರಿಗೆ ಜಾಮೀನು ಸಿಕ್ಕಿದೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, 2026 ಬಹಳ ಅದ್ಭುತವಾಗಿ ವೆಲ್ಕಮ್ ಮಾಡ್ಕೋಬಹುದು ಚಿತ್ರದುರ್ಗದ ಜನ, ಅಂದ್ರೆ ಪಪ್ಪಿ ಅವರ ಬೆಂಬಲಿಗರು ಮತ್ತು ವೀರೇಂದ್ರ ಪಪ್ಪಿ ಅವರು ಕೂಡ. ಏನೇನು ಬಹಳ ಪ್ರಮುಖ ಅಂಶಗಳು ಅವರಿಗೆ ಸಪೋರ್ಟ್ ಆಗಿದೆ ಈ ಜಾಮೀನಿನಲ್ಲಿ? ಹೇಗಿತ್ತು ವಾದ ವಿವಾದ? ಡೀಟೇಲ್ಸ್ ಕೊಡೋದಾದ್ರೆ ಮಂಜುನಾಥ್. ವಿದ್ಯೆ ಅಕ್ರಮ ಬೆಟ್ಟಿಂಗ್ ದಂಧೆ ಇರ್ಬೋದು, ಜೊತೆಗೆ ಏನು ಹಣ ಸಾಗಾಟ ಇರ್ಬೋದು, ಇವೆಲ್ಲವೂ ಸೇರಿದಂತೆ ಏನು ಆಗಸ್ಟ್ 22ನೇ ತಾರೀಕು ಇಡಿ ಅಧಿಕಾರಿಗಳಿಂದ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನು ಬಂಧ ಮಾಡಲಾಗಿತ್ತು. ಅವರ ಮನೆ ಮತ್ತು ಸಂಬಂಧಿಕರು ಸೇರಿದಂತೆ ಅವರ ಬಿಸ್ನೆಸ್ ಪಾರ್ಟ್ನರ್ಗಳಾಗಿದ್ದಂಥ ಸುಮಾರು 12 ಕಡೆ ನಡೆದಂಥ ದಾಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಗದು ಪತ್ತೆಯಾಗಿತ್ತು. ಜೊತೆಗೆ ಏನು ಅಕ್ರಮವಾಗಿ ನಡೆಸ್ತಕ್ಕಂಥ ಕೆಲವೊಂದು ಬೆಟ್ಟಿಂಗ್ ಆ್ಯಪ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಸಿಕ್ಕಿಂನ ಒಂದು ರಾಜಧಾನಿಯಾಗಿರ್ತಕ್ಕಂಥ ಗ್ಯಾಂಗ್ಸ್ಟರ್ನಲ್ಲಿ ಈ ವೀರೇಂದ್ರ ಪಪ್ಪಿಯನ್ನು ಬಂಧನ ಮಾಡಲಾಗಿತ್ತು. ಅಲ್ಲಿಂದ ಟ್ರಾನ್ಸಿಟ್ ವಾರೆಂಟ್ ಮೇಲೆ ಬೆಂಗಳೂರಿಗೆ ಕರ್ಕೊಂಬಂದಂಥ ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಅದರಂತೆ 14 ದಿನಗಳ ಕಾಲ
ಆ ಸಂದರ್ಭದಲ್ಲಿ ಅವರಿಗೆ ಜಾಮೀನನ್ನು ನಿರಾಕರಿಸಿ 14 ದಿನಗಳ ಕಾಲ ಇಡಿ ಅಧಿಕಾರಿಗಳ ವಶಕ್ಕೆ ನೀಡಿದ್ರು. ಅವರು ಸಹ ತನಿಖೆಯನ್ನು ನಡೆಸಿ ಹಲವಾರು ಬಾರಿ ಅವರು ನಡೆಸಿದಂಥ ತನಿಖೆ ವೇಳೆ ಸಿಕ್ಕಂಥ ಕೆಲವೊಂದು ಮಾಹಿತಿ ಆಧಾರದ ಮೇಲೆ ಪದೇ ಪದೇ ಚಿತ್ರದುರ್ಗದ ವೀರೇಂದ್ರ ಪಪ್ಪಿಯವರ ನಿವಾಸ ಜೊತೆಗೆ ಅವರ ಕಚೇರಿ, ಅವರ ಸಂಬಂಧಿಕರ ನಿವಾಸಗಳ ಮೇಲೆ ದಾಳಿ ಮಾಡಿ ಬರೋಬ್ಬರಿ 45 ಕೋಟಿಯಷ್ಟು ಹಣವನ್ನು ಸೀಸ್ ಮಾಡೋದು, ಜೊತೆಗೆ ಅವರು ಗಳಿಸಿದಂಥ ಅಕ್ರಮ ಆಸ್ತಿ ಜೊತೆಗೆ ಚಿನ್ನದ ಗಟ್ಟಿಗಳನ್ನು, ಬಿಸ್ಕೆಟನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಚೈತ್ರ ಅವರು ಈ ಹಿಂದೆ ಹೈಕೋರ್ಟ್ನಲ್ಲಿ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ವೀರೇಂದ್ರ ಪಪ್ಪಿಯವರನ್ನು ಅಕ್ರಮವಾಗಿ ಬಂಧನ ಮಾಡಲಾಗಿದೆ ಅಂತಕ್ಕಂಥ ಒಂದು ಅರ್ಜಿಯನ್ನು ಸಹ ಸಲ್ಲಿಸಿದ್ರು. ಆದರೆ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ಅವರು ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತ್ತು. ವಿಚಾರಣಾ ನ್ಯಾಯಾಲಯದಲ್ಲೇ ನೀವು ಈ ಅರ್ಜಿಯನ್ನು ಸಲ್ಲಿಸಿ ಒಂದು ಜಾಮೀನು ಪ್ರಕ್ರಿಯೆಯನ್ನು ಮುಂದುವರಿಸಬೇಕು, ಅದನ್ನು ಬಗೆಹರಿಸ್ಕೊಳ್ಬೇಕಾಗುತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂದರೆ ಇಲ್ಲಿ ಸಂತೋಷ್ ಗಜಾನನ್ ಅವರ ಭಟ್ ನ್ಯಾಯಾಧೀಶರಾದಂಥ ಅವರ ಮುಂದೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು. ಇಲ್ಲಿ ಇಡಿ ಅಧಿಕಾರಿಗಳು ಅಷ್ಟೇ ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯಲ್ಲಿ ಏನೆಲ್ಲ ವಶಪಡಿಸ್ಕೊಳ್ಳಲಾಗಿದೆ, ಜೊತೆಗೆ ಇವರು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನು ದಂಧೆಯನ್ನು ನಡೆಸಿದ್ರು, ಅದು ವಿದೇಶದಲ್ಲಿ ಕುಳಿತುಕೊಂಡು ಆಪರೇಟ್ ಮಾಡ್ತಾ ಇದ್ರು, ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ವಿಚಾರಣಾ ಸಂದರ್ಭದಲ್ಲಿ ಇವರು ಕೆಲವೊಂದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಮಾಹಿತಿಯನ್ನು ನಿರಾಕರಿಸಿದ್ದಾರೆ. ಅದನ್ನು ಯಾವುದೇ ಸಂದರ್ಭದಲ್ಲೂ ವಿಚಾರಣೆಯಲ್ಲಿ ಬಾಯಿ ಬಿಟ್ಟಿಲ್ಲ. ಹಾಗಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಸಹ ಅವರ ವಿರುದ್ಧ ತನಿಖೆಯನ್ನು ಮುಂದುವರಿಸಿದ್ರು. ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದರು. ಇಲ್ಲಿ ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸಿದರು. ಇವತ್ತು ಏನು ಹಿಂದೆ ವಾದ ಮತ್ತು ಪ್ರತಿವಾದ ಆಲಿಸಿ ಒಂದು ಆದೇಶವನ್ನು ಕಾಯ್ದಿರಿಸಿದಂಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ವೀರೇಂದ್ರ ಪಪ್ಪಿ ಅವರಿಗೆ ಕಂಡೀಷನ್ ಬೇಲನ್ನು, ಅಂದರೆ ಇಲ್ಲಿ ತನಿಖಾಧಿಕಾರಿಗಳಿಗೆ ಸ್ಪಂದಿಸಬೇಕು, ಯಾವುದೇ ಕಾರಣಕ್ಕೂ ದೇಶ ಬಿಟ್ಟು ಹೋಗೋ ರೀತಿಯಾಗಿಲ್ಲ, ಜೊತೆಗೆ ಸಾಕ್ಷಿ ನಾಶಪಡಿಸೋಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಬ್ಬರ ಶೂರಿಟಿ ಜೊತೆಗೆ ಒಂದು ಬಾಂಡನ್ನು, ಶೂರಿಟಿ ಬಾಂಡ್ಗಳನ್ನು ಪಡೆದು ಕಂಡೀಷನ್ ಬೇಲನ್ನು ಕೊಟ್ಟಿದ್ದಾರೆ. ವಿದ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಆಗಸ್ಟ್ನಿಂದ ಇಲ್ಲಿ ತನಕ ಅಂದರೆ ಬರೋಬ್ಬರಿ 4 ತಿಂಗಳು ಕಳಿತು. ಅವರ ರಾಜಕೀಯ ಭವಿಷ್ಯವೇ ಮುಗಿದೋಯ್ತೇನೋ ಅನ್ನುವ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಶುರು ಆಗ್ತಾ ಇದ್ದಂಗೆ ಈಗ ಅವರಿಗೆ ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಿದೆ, ಅದು ಬೇಲ್ ಸಿಕ್ಕಿದೆ.